ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಡಾ ಕಚೇರಿ 5.0 ವೆಬ್ಸೈಟ್ ಅಲ್ಲಿ ಮೇಜರ್ ಪ್ರಾಬ್ಲಮ್ಸ್ ನ ಈ ವಿಡಿಯೋದಲ್ಲಿ ಸಾಲ್ವ್ ಮಾಡೋಕೆ ಟ್ರೈ ಮಾಡೋಣ. ನನಗೆ ಗೊತ್ತಿರೋ ಹಾಗೆ ನಾಡಾ ಕಚೇರಿ 5.0 ಅಲ್ಲಿ ಕೆಲವೊಮ್ಮೆ ಸರ್ವರ್ ಇಶ್ಯೂ ಇರೋದ್ರಿಂದ ತುಂಬಾ ಜನಕ್ಕೆ ಪ್ರಾಬ್ಲಮ್ಸ್ ಆಗ್ತಿದೆ. ಸರ್ವರ್ ಇಶ್ಯೂ ಇರಬಹುದು, ಹಾಗೆ ಇನ್ನಿತರೆ ಇಶ್ಯೂಸ್ ಇರಬಹುದು. ಅಂಡ್ ನನಗೆ ಗೊತ್ತಿರೋ ಸೊಲ್ಯೂಷನ್ ಪ್ರಕಾರ ನಾನು ಇಲ್ಲಿ 5 ಅಥವಾ 6 ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ ಕೊಡ್ತೀನಿ. ಅಂಡ್ ನಿಮಗೆ ನಾನು ಕೊಟ್ಟಿರುವಂತಹ ಸೊಲ್ಯೂಷನ್ ನೀವೇನಾದ್ರೂ ಯೂಸ್ ಮಾಡ್ತು ಅಂತಂದ್ರೆ ನಿಮಗೆ ನಾಡಾ ಕಚೇರಿಯಲ್ಲಿ ಯಾವುದೇ ಪ್ರಾಬ್ಲಮ್ ಬರೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬಾನೇ ಈಸಿ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಮತ್ತೆ ವಿಡಿಯೋನ ಶುರು ಮಾಡೋದಕ್ಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಪ್ರಾಬ್ಲಮ್ ಬಂದ್ಬಿಟ್ಟು ನೀವು ನಾಡಾ ಕಚೇರಿ 5.0 ಅಲ್ಲಿ ಲಾಗಿನ್ ಆಗಕ್ಕೆ ಆಗ್ತಿಲ್ಲ. ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಿದೆ. ಹೇಗೆ ಬರ್ತಾ ಇದೆ ಅಂದ್ರೆ ಲಾಗಿನ್ ಆಗ್ತಿಲ್ಲ. ನಾನು ಇಲ್ಲಿ ಬ್ರೌಸರ್ ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ, ನಿಮ್ಮ ಮುಂದೆನೇ ಚೆಕ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಇಲ್ಲಿ ನಾಡಾ ಕಚೇರಿ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ನಾಡಾ ಕಚೇರಿ ಅಂತ ನೀವು ಸರ್ಚ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಾಡಾ ಕಚೇರಿ ಪವರ್ಡ್ ಬೈ ನ್ಯಾಷನಲ್ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇದೆ. ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನೋಡ್ಬೋದು ಫ್ರೆಂಡ್ಸ್ ಇಲ್ಲಿ ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಿದೆ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ OTPನ ರಿಸೀವ್ ಆಗಿ OTP ಏನೋ ಮೊಬೈಲ್ಗೆ ರಿಸೀವ್ ಆಗಿರುತ್ತೆ. ರಿಸೀವ್ ಆಗಿರುವಂಥ OTPನ ಹಾಕೊಂಡು ನೀವು ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಾಡಾ ಕಚೇರಿ 5.0 ಬಂದು ಓಪನ್ ಆಗ್ತಿಲ್ಲ. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನಪ್ಪ ಅಂತಂದರೆ ಸಿಂಪ್ಲಿ ನೀವು ಇಲ್ಲಿ ಪ್ಲಸ್ ಐಕನ್ ಮೇಲೆ ನ್ಯೂ ಟ್ಯಾಬ್ನ ಓಪನ್ ಮಾಡ್ಕೊಳ್ಳಿ. ನ್ಯೂ ಟ್ಯಾಬ್ನ ಓಪನ್ ಮಾಡಿಕೊಂಡು ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ನ ನೀವು ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ನ ಮಾಡಬೇಕಾಗುತ್ತೆ. ಸಿಂಪ್ಲಿ ಇಲ್ಲ, ಈ ಲಿಂಕ್ನ ನೀವು ಈ ಲಿಂಕ್ ಬಂದು ಈ ರೀತಿ ಇರುತ್ತೆ. ಈ ಲಿಂಕ್ನ ನೀವು ಜಸ್ಟ್ ಇಲ್ಲಿ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಪ್ಲಿ ಎಂಟರ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಎಂಟರ್ ಮೇಲೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನಾಡಾ ಕಚೇರಿ ಲಾಗಿನ್ ಪೇಜ್ ಓಪನ್ ಆಗುತ್ತೆ. ಓಪನ್ ಆದಾಗ ಸಿಂಪ್ಲಿ ನಿಮ್ಮ ನಂಬರ್ನ ನೀವು ಎಂಟರ್ ಮಾಡ್ಕೊಳ್ಳಿ. ನಂಬರ್ನ ಎಂಟರ್ ಮಾಡ್ಕೊಂಬಿಟ್ಟು ಗೆಟ್ OTP ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTPನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸಿಂಪ್ಲಿ ನೋಡ್ಬೋದು ಇಲ್ಲಿ ನಾನು ನಿಮ್ಮ ಮುಂದೆ ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ OTPನ ಎಂಟರ್ ಮಾಡ್ಕೊಂಡಿದ್ದೀನಿ. ಇದೇ ಲಿಂಕ್ನ ನೀವು ಪೇಸ್ಟ್ ಮಾಡ್ಕೊಳ್ಳಿ. OTPನ ಎಂಟರ್ ಮಾಡ್ಕೊಂಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನಾಡಾ ಕಚೇರಿ ಓಪನ್ ಆಗ್ತದೆ. ಲಾಗಿನಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಎಲ್ಲರೂ ಕಮೆಂಟ್ ಮಾಡ್ತಿದ್ರಿ. ಲಾಗಿನ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡೋದಂತ ನಾನು ಇಲ್ಲಿ ಹೇಳ್ಕೊಟ್ಟಿದ್ದೀನಿ. ಸಿಂಪ್ಲಿ ಲಿಂಕ್ನ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಮಾಡಿಬಿಟ್ಟು ಮೊಬೈಲ್ ನಂಬರ್ನ ಹಾಕೊಂಡ್ಬಿಟ್ಟು OTPನ ನೀವು ಎಂಟರ್ ಮಾಡ್ಕೊಂಬಿಟ್ಟು ಲಾಗಿನ್ ಆದರೆ ನಿಮಗೆ ಲಾಗಿನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಆ್ಯಂಡ್ ಈ ರೀತಿ ಓಪನ್ ಆದಾಗ ಸಿಂಪ್ಲಿ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ನೋಡ್ಬೋದು ಎನೇಬಲ್ ಪಾಪಪ್ ಬ್ಲಾಕರ್ 5.0 ಇದೇನೋ ನಾಡಾ ಕಚೇರಿ 5. ನೋಡ್ಬೋದು ಇಲ್ಲಿ 5.0 ನಾಡಾ ಕಚೇರಿ ಸಿಂಪ್ಲಿ ನೋಡ್ಬೋದು ಇಲ್ಲಿ ನಾಡಾ ಕಚೇರಿ 5.0 ಓಪನ್ ಆಗ್ತಾ ಇದೆ. ಸಿಂಪ್ಲಿ ಯಾವುದೇ ಲಾಗಿನ್ ಪ್ರಾಬ್ಲಮ್ ಆಗ್ತಾ ಇಲ್ಲ. ನಾನು ಕೊಟ್ಟಿರುವಂಥ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಈ ರೀತಿ ಲಾಗಿನ್ ಆದರೆ ನಿಮಗೆ ಲಾಗಿನಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಮೊದಲನೇ ಪ್ರಾಬ್ಲಮ್ ನಾವು ಇಲ್ಲಿ ಸಾಲ್ವ್ ಮಾಡಾಯಿತು. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ನಿಮಗೆ ಓಕೆ ಫ್ರೆಂಡ್ಸ್, ಎರಡನೇ ಪ್ರಾಬ್ಲಮ್ ಬಂದು ಇಲ್ಲಿ ನೀವು ನಾಡಾ ಕಚೇರಿ 5.0 ಅಲ್ಲಿ ಅಪ್ಲಿಕೇಶನ್ ಹಾಕಿದಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಹಾಕಿರುವಂಥ ಪ್ರಿಂಟ್ ಹೇಗೆ ಬರುತ್ತೆ, ನಿಮ್ಮ ಮೊಬೈಲಲ್ಲಿ ಬರುತ್ತಾ ಅಥವಾ ನಾಡಾ ಕಚೇರಿ ವೆಬ್ಸೈಟಲ್ಲೇ ಬರುತ್ತಾ ಅಂತ ನೋಡೋಣ. ಎಲ್ಲಿ ಬರುತ್ತೆ, ಹೇಗೆ ಪ್ರಿಂಟ್ ತಗೊಳ್ಳೋದು ಅಂತ ನೋಡೋಣ. ಇಲ್ಲಿ ಸಿಂಪ್ಲಿ ಇಲ್ಲಿ ನೋಡ್ಬೋದು ಇಲ್ಲಿ ಈ ರೀತಿ ಹೋಮ್ ಪೇಜ್ ಇದ್ದಾಗ ನಿಮಗೆ ಇಲ್ಲಿ ಮುದ್ರಿಸಿ ಅಂತ ಆಪ್ಷನ್ ಕಾಣ್ತಾ ಇದೆ. ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಪ್ರಮಾಣ ಪತ್ರ ಮುದ್ರಿಸಿ ಅಂತ ಹೇಳಿ ಆಪ್ಷನ್ ಅಲ್ಲಿ ನೀವು ಕ್ಲಿಕ್ನ ಮಾಡ್ಕೊಳ್ಳಿ. ಓಕೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡಾಗ ನೀವು ಅರ್ಜಿ ಸಲ್ಲಿಸಿರುವಂಥ ಸರ್ಟಿಫಿಕೇಟ್ಗಳೆಲ್ಲ ಇಲ್ಲಿ ಶೋ ಆಗುತ್ತೆ. ಅದೇನಾದರೂ ಕಂಪ್ಲೀಟ್ ಆಗಿ ಅನುಮೋದಿಸಲಾಗಿದ್ರೆ ಇಲ್ಲಿ ಅರ್ಜಿ ಬಂದು ಶೋ ಆಗುತ್ತೆ. ನಾನು ಇಲ್ಲಿ ಅರ್ಜಿ ಸಲ್ಲಿಸಿರುವಂಥ ಅರ್ಜಿ ಇಲ್ಲಿ ಶೋ ಆಗ್ತಿದೆ. ನೀವು ಪ್ರಿಂಟ್ನ ಇಲ್ಲಿ ತಗೋಬಹುದು. ಜಸ್ಟ್ ತುಂಬಾ ಜನ ಕಮೆಂಟ್ ಮಾಡ್ತಿದ್ರೆ ಪ್ರಿಂಟ್ನ ಹಾಕಿರುವಂಥ ಪ್ರಿಂಟ್ನ ನಾವು ಇಲ್ಲಿ ತಗೋಬೇಕಂತ ಹೇಳ್ಬಿಟ್ಟು ನೀವು ಇದೇ ವೆಬ್ಸೈಟಲ್ಲಿ ನೀವು ಇಲ್ಲಿ ಮುದ್ರಿಸಿ ಮೇಲೆ ನೀವು ಕ್ಲಿಕ್ನ ಮಾಡ್ಕೊಂಡ್ಬಿಟ್ಟು ಪ್ರಿಂಟ್ನ ತಗೋಬಹುದು. ನೋಡ್ಬೋದು ಫ್ರೆಂಡ್ಸ್, ಎರಡನೇ ಪ್ರಾಬ್ಲಮ್ ಇದಾಗಿತ್ತು. ಈ ಪ್ರಾಬ್ಲಮ್ಗೂ ಕೂಡ ನಾನು ಸೊಲ್ಯೂಷನ್ ಹೇಳಿದ್ದೀನಿ. ಮೂರನೇ ಪ್ರಾಬ್ಲಮ್ ಬಂದು ಇಲ್ಲಿ ಮೇಜರ್ ಆಗಿ ಆಗ್ತಾ ಇರೋದೇನಪ್ಪ ಅಂದ್ರೆ ಅಪ್ಲಿಕೇಶನ್ ಹಾಕುವಂತ ಟೈಮಲ್ಲಿ ನಿಮಗೆ ಸರ್ವರ್ ಇಶ್ಯೂ ಬರ್ತಾ ಇದೆ. ಎರರ್ ಅಕಾರ್ಡ್ ಅಂತ ಬರ್ತಾ ಇದೆ, ಸರ್ವರ್ ಇಶ್ಯೂ ಅಂತ ಬರ್ತಾ ಇದೆ, 404 ಪೇಜ್ ನಾಟ್ ಫೌಂಡ್ ಅಂತ ಬರ್ತಾ ಇದೆ. ಈ ರೀತಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ. ಈ ಪ್ರಾಬ್ಲಮ್ಗೆ ಏನಪ್ಪಾ ಸೊಲ್ಯೂಷನ್ ಅಂದ್ರೆ ಸದ್ಯಕ್ಕೆ ಫ್ರೆಂಡ್ಸ್ ಇವಾಗ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ. ಬಟ್ ಆದ್ರೆ ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಪ್ಲಿಕೇಶನ್ ನೀವು ಸರ್ವರ್ ಇಶ್ಯೂ ಬರ್ದೇನೆ ನೀವು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸಿಂಪ್ಲಿ ಈ ರೀತಿ ನಿಮಗೆ ಸರ್ವರ್ ಇಶ್ಯೂ ಬಂದಾಗ ಸಿಂಪ್ಲಿ ಏನು ಮಾಡಬೇಡಿ, ಇಲ್ಲಿ ಮೇಲ್ಗಡೆ ನೀವು ನ್ಯೂ ಟ್ಯಾಬ್ ಅಂತ ಇದಿಲ್ಲ ನಾಡಾ ಕಚೇರಿ 5.0 ನೀವು ಕ್ಲೋಸ್ ಮಾಡ್ಕೊಳ್ಳಿ. ಕ್ಲೋಸ್ ಮಾಡ್ಕೊಂಡಾಗ ಸಿಂಪ್ಲಿ ಈ ಥರ ವೈಟ್ ಪೇಜ್ ಓಪನ್ ಆಗುತ್ತೆ. ವೈಟ್ ಪೇಜ್ ಓಪನ್ ಆದಾಗ ಇಲ್ಲಿ ನ್ಯೂ ಟ್ಯಾಬ್ ಮೇಲೆ ನೀವು ಮೌಸ್ ರೈಟ್ ಬಟನ್ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸಿಂಪ್ಲಿ ರೀಲೋಡ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಮತ್ತೆ ಪಾಪಪ್ ಇಲ್ಲಿ ಶೋ ಆಗುತ್ತೆ. ಇಲ್ಲಿ 5.0 ಪಾಪಪ್ ಇಲ್ಲಿ ಶೋ ಆಗುತ್ತೆ. ಓಕೆ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ರಿಫ್ರೆಶ್ ಆಗಿ ನಾಡಾ ಕಚೇರಿ 5.0 ಪೇಜ್ ಓಪನ್ ಆಯಿತು. ಇವಾಗ ನೀವು ಅಪ್ಲಿಕೇಶನ್ ನೀವು ಈಸಿಯಾಗಿ ಸಲ್ಲಿಸಬಹುದು. ಅಂಡ್ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ನಿಮಗೆ ನಾಡಾ ಕಚೇರಿ 5.0 ಅಲ್ಲಿ ಜಾಸ್ತಿ ಟೈಮ್ ಏನಾದರೂ ನೀವು ಲಾಗಿನ್ ಆಗಿದ್ರೆ ಸರ್ವರ್ ಇಶ್ಯೂ ಬರೋದಂತೂ ಖಂಡಿತ ಕನ್ಫರ್ಮ್ ಆಗಿ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ನೀವು ಒಂದು ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ಇಲ್ಲಿ ಓಪನ್ ಮಾಡಿ ನಿಮಗೆ 5 ಮಿನಿಟ್ಸ್ ಏನಾದರೂ ಆಗಿತ್ತು ಅಂದರೆ ಸಿಂಪ್ಲಿ ಇಲ್ಲಿ ಮೇಲ್ಗಡೆ ನೀವು ಕ್ಲೋಸ್ ಮಾಡಿಬಿಟ್ಟು ತಿರ್ಗಾ ನೀವು ರಿಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಪೇಜ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಇದು ನಾಡಾ ಕಚೇರಿ 5.0 ಅಪ್ಡೇಟ್ ಆದಾಗಿಂದ ಈ ಪ್ರಾಬ್ಲಮ್ ಆಗ್ತಾ ಇದೆ. ನನಗೂ ಕೂಡ ತುಂಬಾ ಸರಿ ಈ ರೀತಿ ಪ್ರಾಬ್ಲಮ್ ಆಗಿದೆ. ನಾನು ಕೂಡ ಈಗಲೂ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀನಿ. ಏನಿಲ್ಲ, ಸಿಂಪ್ಲಿ ಇಲ್ಲಿ ನ್ಯೂ ಪೇಜ್ನ ಓಪನ್ ಮಾಡ್ಕೊಂಡ್ಬಿಡಿ. ನಾಡಾ ಕಚೇರಿಯಲ್ಲಿ ಯಾವುದೇ ಸರ್ವರ್ ಇಶ್ಯೂ ಬರೋದಿಲ್ಲ.
ಆ್ಯಂಡ್ ಈ ಸರ್ವರ್ ಇಶ್ಯೂ ಬಂದು ಸ್ವಲ್ಪ ದಿನದ ಮಟ್ಟಿಗೆ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರೆ ನಾಡ ಕಚೇರಿ ವೆಬ್ಸೈಟ್ ಅವರೇ ಇಲ್ಲಿ ಮೆನ್ಷನ್ ಮಾಡಿದ್ರು, ಒಂದು ನೋಟ್ನ ಬಿಟ್ಟಿದ್ದಾರೆ. ಸರ್ವರ್ ಇಶ್ಯೂ ಎಲ್ಲ ನಾಡ ಕಚೇರಿ 5.0 ಎಲ್ಲ ಸರ್ವರ್ ಇಶ್ಯೂನ ಇಲ್ಲಿ ಅವರು ಸಾಲ್ವ್ ಮಾಡ್ತೀನಿ ಅಂತ ಹೇಳಿದರೆ ಸ್ವಲ್ಪ ದಿನ ವೇಟ್ ಮಾಡಿ. ಸದ್ಯಕ್ಕೆ ಈ ಟ್ರಿಕ್ನ ನೀವು ಯೂಸ್ ಮಾಡ್ಕೊಂಡು ನಿಮ್ಮ ನಾಡ ಕಚೇರಿಯಲ್ಲಿ ನೀವು ಕಂಪ್ಲೀಟ್ ಆಗಿ ನೀವು ಅಪ್ಲಿಕೇಶನ್ ಹಾಕೋಬಹುದು. ಇವಾಗ ನೆಕ್ಸ್ಟ್ ಪ್ರಾಬ್ಲಮ್ ಬಂದು ನಿಮಗೆ ಇ-ಸೈ ಅಂತ ಕೇಳ್ತಾರೆ. ಅಂದ್ರೆ ಇ-ಸೈ ಅಂದ್ರೆ ಏನು ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬಿಟ್ಟು ನಿಮಗೆ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. OTP ನೀವು ಹಾಕೊಂಡ್ರೆ ಇ-ಸೈ ಕಂಪ್ಲೀಟ್ ಆಗುತ್ತೆ. ಬಟ್ ಇ-ಸೈ ನೀವು ಮಾಡುವಾಗಲೇ ಇಲ್ಲಿ ಸರ್ವರ್ ಇಶ್ಯೂ ಬರ್ತಾ ಇದೆ. ಎಷ್ಟೋ ಜನ ನಿಮಗೆ ಕಮೆಂಟ್ ಮಾಡಿ ಕೇಳ್ತಿದ್ರೆ ಇ-ಸೈನ ಹೇಗೆ ಮಾಡೋದು, ಅಪ್ಲಿಕೇಶನ್ ನಾವು ಕಂಪ್ಲೀಟ್ ಹೇಗೆ ಮಾಡೋದು ಅಂತ ಕೇಳ್ತೀರಿ. ಸಿಂಪ್ಲಿ ಏನಿಲ್ಲ ಫ್ರೆಂಡ್ಸ್, ನೀವು ನಾಡ ಕಚೇರಿ 5.0 ಹೋಮ್ ಪೇಜ್ ನೀವು ಈ ರೀತಿ ಓಪನ್ ಮಾಡ್ಕೋಬೇಕಾಗುತ್ತೆ. ಓಪನ್ ಮಾಡ್ಕೊಂಡಾಗ ಇಲ್ಲಿ ನೋಡಬಹುದು ಮೇಲ್ಗಡೆ ಬಾಕಿ ಉಳಿದಿರುವ ವ್ಯವಹಾರಗಳು ಅಂತ ಇದೆ. ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ 2 ಆಪ್ಷನ್ ನಿಮಗೆ ಇಲ್ಲಿ ಶೋ ಆಗುತ್ತೆ. ಇಲ್ಲಿ ನೋಡಬಹುದು, ಇಲ್ಲಿ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಇ-ಸೈ ಬಾಕಿ ಉಳಿದಿರುವ ಕಾರ್ಯಗಳು ಅಂತಿದೆ. ಎರಡನೇ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಪಾವತಿ ಬಾಕಿ ಉಳಿದಿದೆ ಅಂತ ಕೇಳಿದೆ. ನಿಮ್ಗೇನಾದ್ರು ಇ-ಸೈ ಕಂಪ್ಲೀಟ್ ಮಾಡುವಾಗ ನಿಮಗೆ ಸರ್ವರ್ ಇಶ್ಯೂ ಬಂದಿದ್ರೆ ನೀವು ಇ-ಸೈ ಬಾಕಿ ಉಳಿದಿರುವ ಕಾರ್ಯಗಳು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇ-ಸೈನ ಮಾಡ್ಕೋಬಹುದು. ಸೇಮ್ ಆಸ್ ಇಟ್ ಈಸ್ ನೀವು ಏನಾದರೂ ಪೇಮೆಂಟ್ ಇ-ಸೈ ಮಾಡಿಬಿಟ್ಟು ಪೇಮೆಂಟ್ ಮಾಡುವಾಗ ನಿಮ್ಗೆ ಏನಾದರೂ ಸರ್ವರ್ ಇಶ್ಯೂ ಬಂದಿದ್ರೆ ಕೆಳಗಡೆ ಪಾವತಿ ಬಾಕಿ ಉಳಿದಿದೆ ಈ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಪ್ಲಿಕೇಶನ್ ನೀವು ಕಂಪ್ಲೀಟ್ ಮಾಡ್ಕೋಬಹುದು. ಸಿಂಪ್ಲಿ ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಕಂಪ್ಲೀಟ್ ಮಾಡೋದು ಅಂತ ಹೇಳಿ. ಇ-ಸೈ ಬಾಕಿ ಉಳಿದಿರೋ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಅಪ್ಲಿಕೇಶನ್ ಇನ್ಕಂಪ್ಲೀಟ್ ಇರುವ ಅಪ್ಲಿಕೇಶನ್ ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ನೀವು ಇಲ್ಲಿ ಟಿಕ್ ಮಾಡ್ಕೊಂಡು ಇ-ಸೈಗೆ ಮುಂದುವರಿಸಿ ಅಂತ ಇದೆಯಲ್ಲ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಇ-ಸೈನ ಮಾಡ್ಕೋಬಹುದು. ಸೇಮ್ ಆಸ್ ಇಟ್ ಈಸ್ ಪ್ರೊಸೆಸ್. ನೀವೇನಾದ್ರೂ ಇ-ಸೈ ಕಂಪ್ಲೀಟ್ ಮಾಡ್ಬಿಟ್ಟು ಪೇಮೆಂಟ್ ಏನಾದರೂ ಫೇಲ್ ಆಗಿದ್ರೆ ನೀವು ಇಲ್ಲಿ ಕೆಳಗಡೆ ನೀವು ಪಾವತಿ ಬಾಕಿ ಉಳಿದಿದೆ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಪೇಮೆಂಟ್ ನ ಮಾಡ್ಕೋಬಹುದು. ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಹಾಗೆ ನಾಡ ಕಚೇರಿ 5.0 ಅಲ್ಲಿ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ನಾನು ಇಲ್ಲಿ ನೀಡಿದ್ದೀನಿ. ನಿಮ್ಗೇನಾದ್ರೂ ನಾಡ ಕಚೇರಿ 5.0 ಅಲ್ಲಿ ಇನ್ನೂ ಪ್ರಾಬ್ಲಮ್ಸ್ ಆಗ್ತಿದ್ರೆ ನೀವು ಕೆಳಗಡೆ ಕಮೆಂಟ್ ಮಾಡಬೇಕಾಗುತ್ತೆ. ನಾನು ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ನಾನು ಖುದ್ದಾಗಿ ಫೇಸ್ ಮಾಡಿರುವಂಥ ಪ್ರಾಬ್ಲಮ್ಸ್ ನ ಫೇಸ್ ಮಾಡಿರೋದ್ರಿಂದ ನಾನು ಇಲ್ಲಿ ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ನ ನೀಡಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದೆ ಬರುವಂತ ವಿಡಿಯೋಗಳಲ್ಲಿ ನಾನು ನಾಡ ಕಚೇರಿ 5.0 ಬಗ್ಗೆ ಆದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡ್ತೀನಿ ನಿಮ್ಮ ಮುಂದೆ. ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೂ ನೋಡೋದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಗುಡ್ ಬೈ.